ಅಧೂರಿ ಚಿತ್ರ ತುಂಬ ಡಿಲೇ ಆಯಿತು, ಬಟ್ ಒಂದು ಒಳ್ಳೆ ಸಿನಿಮಾ ಆಗಿದೆ ಅನ್ನೋ ಒಂದು ನಂಬಿಕೆ ಇದೆ. ಈಗಾಗಲೇ ನಮಗೆ ಪ್ರೋಮೋಸ್ ಮತ್ತು ಹಾಡಿದ್ದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ಆಡಿಯೋ ಹಿಟ್ ಆಗಿದೆ, ಸಾಕಷ್ಟು ಜನ ಪ್ರೋಮೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಚಿತ್ರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅಧೂರಿ ಚಿತ್ರ ಒಂದು ಈ ಕಾಲದ್ದು ಲವ್ ಸ್ಟೋರಿ, ಅಚ್ಚು ರಚ್ಚು ಲವ್ ಸ್ಟೋರಿ ಅಂತ. ಅರ್ಜುನ್ ಮತ್ತು ರಚನಾ ಈ ಹುಡುಗಿ ಲವ್ವಲ್ಲಿರುವಂಥ ಒಂದು ಸ್ಟೋರಿ. ಇದು ಒಂದು ಮುದ್ದಾದ ಪ್ರೇಮ ಕಥೆ. ಈ ಕಾಲದಲ್ಲಿ ಹೇಗೆ ಹುಡುಗಿ ಪ್ರೇಮದಲ್ಲಿ ಅಂದರೆ ಒಂದು ಲವ್ ಸ್ಟೋರಿ, ಒಂದು ಲವ್ ಅನ್ನೋದು ಅವರ ಆಟಿಟ್ಯೂಡ್ ಟುವರ್ಡ್ಸ್ ಲವ್ ಅಥವಾ ಲವ್ವಲ್ಲಿದ್ದಾಗ ಅವ್ರು ಏನೆಲ್ಲ ಯೋಚನೆ ಮಾಡ್ತಾರೆ ಅಂಥ ಒಂದು ಸಂದರ್ಭದ ಸ್ಟೋರಿ ಇದು ಅಧೂರಿ. ನನ್ನ ಪಾತ್ರ ಕೂಡ ರಚನಾ ಅನ್ನೋ ಪಾತ್ರ ಇವತ್ತಿನ ಕಾಲದ ಹುಡುಗಿ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ನೀವು ಕಾಲೇಜಲ್ಲಿ ಯಾವ್ದಾದ್ರು ಹುಡುಗಿ ನೋಡಿ ಅದೇ ಥರದ್ದು, ಶಿ ಇಸ್ ವೆರಿ ಇಂಡಿಪೆಂಡೆಂಟ್, ತುಂಬಾ ಸ್ಟ್ರಾಂಗ್ ಪ್ರಿನ್ಸಿಪಲ್ಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಇಟ್ ವಾಸ್ ಫನ್. ನನಗೆ ಖುಷಿ ಕೊಟ್ಟಂಥ ಸಿನಿಮಾ ಇದು. ಸಾಂಗ್ಸ್ ಆಗಲಿ ಅಥವಾ ಸ್ಟೋರಿ ಆಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ಅಥವಾ ಡೈಲಾಗ್ಸ್ ಆಗಲಿ. ಧ್ರುವ ಸರ್ಜನ್ದು ಇದು ಮೊದಲನೇ ಚಿತ್ರ, ಬಟ್ ತುಂಬ ಪ್ರಾಮಿಸಿಂಗ್ ಹುಡುಗ, ಉತ್ಸಾಹ ಇದೆ, ಕಲಿಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಸೊ ಫೈಟಲ್ಲಿ ಅಥವಾ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇನ್ಫ್ಯಾಕ್ಟ್ ಇವನ್ ಆ್ಯಕ್ಟಿಂಗಲ್ಲಿ ಕೂಡ ಅರ್ಜುನ್ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾನೆ. ಆ್ಯಂಡ್ ಈಸ್ ಅ ಫನ್ ಕೋ ಆ್ಯಕ್ಟರ್ ಟು ವರ್ಕ್ ವಿತ್. ನಾನು ಸಾಕಷ್ಟು ರೇಗಿಸಿದ್ದೀನಿ ಅವನಿಗೆ, ಬಿಕಾಸ್ ನಿನ್ನ ಫಸ್ಟ್ ಫಿಲ್ಮು, ನಂದು 8ನೇ ಫಿಲ್ಮು ಅಂತ ಎಲ್ಲ, ಸೀನಿಯರ್ ನಾನು ಅಂತ ಎಲ್ಲ ತುಂಬ ತಮಾಷೆಗೆ ರೇಗಿಸಿದ್ದೀನಿ. ಸೊ ಒಟ್ಟಿನಲ್ಲಿ ಐ ಹ್ಯಾಡ್ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿ. ಹಾಂ ಮಾಡಿದ್ದೀನಿ. ಡೌಟ್ ಅಲ್ವಾ ಅಂಥ ದೇಹಕ್ಕೆ ನಾನು ರ್ಯಾಗಿಂಗ್ ಮಾಡೋದು. ಮ್ಯೂಸಿಕ್ ಜೀವ ತುಂಬತ್ತೆ ಒಂದು ಚಿತ್ರಕ್ಕೆ. ಇನ್ವಿಟೇಷನ್ ಅಂತ ಹೇಳ್ತಾರೆ. ಹರಿಕೃಷ್ಣ ಸರ್ ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ. ಇದು ಈಗಾಗಲೇ ಸೂಪರ್ ಹಿಟ್ ಆಗಿದೆ ನಮ್ಮ ಆಡಿಯೋ, ವಿಚ್ ಇಸ್ ಅ ವೆರಿ ನೈಸ್ ಥಿಂಗ್, ಪಾಸಿಟಿವ್ ಥಿಂಗ್. ನಮಗೆ ತುಂಬ ಸ್ಫೂರ್ತಿ ಕೊಡುವಂಥ ವಿಷಯ ಅದು. ಆ್ಯಂಡ್ ಅದೇ ಥರದ್ದು ಮ್ಯೂಸಿಕ್ ಆಡಿಯೋ ಥರ ತಕ್ಕ ಹಾಗೆ ವಿಡಿಯೋ ಕೂಡ ಅವ್ರು ಕ್ಯಾಪ್ಚರ್ ಮಾಡಿದ್ದಾರೆ. ಇಮ್ರಾನ್ ಸರ್ ಮತ್ತು ಹರ್ಷ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋ ಸಾಂಗ್ಸು. ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ, ಲಂಕಾವಿ, ಮಲೇಷ್ಯಾ ಲೊಕೇಶನ್ಸಲ್ಲಿ ನಾವು ಶೂಟ್ ಮಾಡಿದ್ವಿ. ಸೊ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಟ್ರೆಂಡಿ ಇವತ್ತಿನ ಕಥೆ. ಸೊ ಇವತ್ತಿನ ಹುಡುಗಿ ಯಾವ ಥರ ಕಾಸ್ಟ್ಯೂಮ್ಸ್ ಹಾಕೋತಾರೋ ಆ ಥರ ಕಾಸ್ಟ್ಯೂಮ್ಸ್ ಇದೆ, ಟ್ರೆಂಡಿ ಕಾಸ್ಟ್ಯೂಮ್ಸ್ ಇದೆ. ಕಲರ್ಫುಲ್ ಆಗಿ ಪವಿತ್ರ ರೆಡ್ಡಿ ಅನ್ನೋರು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನನಗೂ ಮತ್ತು ಧ್ರುವನ್ಗೆ. ಸಾಂಗ್ಸ್ ಆಗಲಿ ಅಥವಾ ಸೀನ್ಸ್ಗಾಗಲಿ ವೆರಿ ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್, ಕಲರ್ಫುಲ್ ಕಾಸ್ಟ್ಯೂಮ್ಸ್. ನಮ್ಮ ಕ್ಯಾರೆಕ್ಟರ್ಸ್ನ ವೈಬ್ರೆಂಟ್ ಆಗಿ ತೋರಿಸೋಕ್ಕೆ ತುಂಬ ಕಲರ್ಸ್ ಯೂಸ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಇದು ನನಗೆ ಸ್ಕೂಲ್ ಥರ ಇತ್ತು. ಇವಾಗ ಹೈಸ್ಕೂಲ್ ಇದ್ದರೆ ಅಥವಾ ಪ್ರೈಮರಿ ಸ್ಕೂಲು ಯಾವ ಥರ ಹೇಳ್ಕೊಟ್ಟು ಮತ್ತು ಮಾಡಿಸ್ತಾರೋ ಆ ಥರ ಇತ್ತು. ನನಗೆ ಹೇಳ್ಕೊಡ್ತಾಯಿದ್ರು, ಶೇರ್ ಮಾಡ್ತಾಯಿದ್ರು, ಫನ್ನಿಯಾಗಿತ್ತು. ಎಷ್ಟೊಂದು ಕಡೆ ನಕ್ಕಿದ್ವಿ, ಎಷ್ಟೊಂದು ಕಡೆ ಕೂತಿದ್ವಿ, ಬೇಜಾರಾಗ್ಬಿಟ್ಟಿದೆ ಯಾಕೆ ಬರ್ತಾಯಿಲ್ಲ ಅಂತ. ಡೈರೆಕ್ಟರ್ ಸಖತ್ ಅಡಮೆಂಟು, ಮಾಡಲೇಬೇಕು, ಇದನ್ನು ಇಷ್ಟೇ ಬೇಕು ಅಂತ. ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್. ಎಲ್ಲ ಥರ ಎಕ್ಸ್ಪೀರಿಯನ್ಸು ಇದ್ರಲ್ಲಿ ಚೂರು ಆಯಿತು. ಬಟ್ ಏನೇ ಆದ್ರೂ ಪಾಸಿಟಿವ್ ಆಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತು ನಾನು ಡಬ್ಬಿಂಗ್ ಮಾಡಿಸಿದ್ದು ನನ್ನ ಕೈಲಿ ಅವರೇ ಡಬ್ಬಿಂಗು ಮಾಡಿಸಿದ್ರು. ನಾನು ಡಬ್ಬಿಂಗ್ ಮಾಡಬೇಕಾದ್ರೇ ಅಂದ್ಕೊತಾ ಇದ್ದೆ ಚೆನ್ನಾಗಿ ಬಂದಿದೆಯಲ್ಲ ಅಂತ. ಬಟ್ ಮೊನ್ನೆ ಪ್ರೀಮಿಯರ್ ನೋಡಿದಾಗ ಸೆನ್ಸರ್ ಅವರು ಹೇಳಿದ್ರಂತೆ, ಮತ್ತು ನನಗೆ ಡೈರೆಕ್ಟರ್ ಸರ್ ಅವರು ಸಖತ್ ಖುಷಿಯಾಗಿದ್ದಾರೆ. ಸಾಕಲ್ಲ ನೀನು ಅದೇ ಸಿಕ್ಕಾಬಟ್ಟೆ ರ್ಯಾಗಿಂಗ್ ಮಾಡಿದ್ರು. ಬಟ್ ಫನ್ನಿ ಆಗಿತ್ತು, ತುಂಬ ಸೀರಿಯಸ್ ಆಗಿ ರ್ಯಾಗ್ ಮಾಡಿಲ್ಲ. ಗೊತ್ತಿತ್ತು ರೇಗಿಸ್ಕೊಂಡು ನಗಿಸ್ಕೊಂಡು, ಅದೇ ರೇಗಿಸ್ತಾ ಇದ್ದಿದ್ದು ಅಷ್ಟೇ. ರ್ಯಾಗ್ ಇಸ್ ನಾಟ್ ದ ರೈಟ್ ವರ್ಡ್, ಬಟ್ ಪರವಾಗಿಲ್ಲ, ನಾನು ರ್ಯಾಗ್ ಅಂತಲೇ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ರ್ಯಾಗೇ ಮಾಡ್ತಾಯಿದ್ರು. ವೈಟ್ ಶಾರ್ಟಲ್ಲೆಲ್ಲ ರ್ಯಾಗ್ ಮಾಡೋರು, ಏನೇನೋ ಹೇಳ್ಬಿಡೋರು, ಎಲ್ಲ ನಗಿಸ್ಬಿಡೋರು, ಏನೋ ಮಾಡೋರು. ನಾನು ಅವ್ರಿಗೆ ರಿಯಾಕ್ಟ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಡೈರೆಕ್ಟರ್ ಸರ್ ಏನಾಯಿತು ಸರ್ ನೀನು ಹೆಂಗೆ ಹೇಳೋಕ್ಕಾಗತ್ತೆ, ಬೇಜಾನ್ ರ್ಯಾಗ್ ಮಾಡಿಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ನಾನು ಕಾಲೇಜ್ ಗೋಯಿಂಗ್ ಗೈ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ನಾನು ಕಾಲೇಜ್ಗೆ ಹೋಗ್ತಾ ಇರಲ್ಲ, ಕಾಲೇಜ್ ಆಚೆ ನಿಂತ್ಕೊಂಡು ರೇಕ್ಸೋ ಅಂಥ ಕ್ಯಾರೆಕ್ಟ್ರೂ ಅಲ್ಲ, ಎರಡೂ ಅಲ್ಲ. ನಾನು ಕಾಲೇಜ್ ಪಾಸ್ಔಟ್ ಆಗಿರೋದು ಅಲ್ಲ. ಇದು ನಾವು ರಿವೀಲ್ ಮಾಡ್ತೀವಿ ಸಿನಿಮಾದಲ್ಲಿ, ಅವ್ನ ಕ್ಯಾರೆಕ್ಟರ್ ಏನು ಅಂತಲೇ ರಿವೀಲ್ ಮಾಡ್ತೀವಿ. ಬಟ್ ಹೇಳಲೇಬೇಕು ಅಂದರೆ ಈ ಎಕ್ಸ್ಪ್ರೆಸ್ ದ ವ್ಯಾಲ್ಯೂ ಆಫ್ ಸ್ಮೈಲ್. ಯಾವಾಗಲೂ ನಗ್ತಾ ಇರ್ತೇನೆ, ಯಾಕ್ರು ಸುಗಿದ್ರೂ ನಗ್ತೇನೆ, ಬೇಜಾರು ಮಾಡ್ಕೊಂಡ್ರೂ ನಗ್ತೇನೆ, ಬೈದ್ರೂ ನಗ್ತೇನೆ, ಏನು ಮಾಡಿದ್ರು ನಗ್ತಾ ಇರ್ತಾನೆ. ಅದಕ್ಕೆ ಅಂತ ಒಂದು ಸಾಂಗ್ ಇದೆಯಲ್ಲ, ತೂ ಅಂತ ಹೋಗಿದ್ರು ಅಂತ ಒಂದು ಸಾಂಗ್, ಆದರೂ ಹಿಂದೆನೇ ಹೋಗ್ತಾ ಇರ್ತಾನೆ. ಸೊ ಆ ಥರ ಪೇಷನ್ಸ್ ಇದೆ ಹೀರೋಗೆ.
ಇಲ್ಲ ಇಲ್ಲ ಇಲ್ಲ, ಲವರ್ ಬಾಯ್ ಅಲ್ಲ, ಲವರ್ ಬಾಯ್ ಅಂತೂ ಅಲ್ಲ. ಆ್ಯಕ್ಷನ್ 3 ಫೈಟ್ ಇದೆ, ಆ್ಯಕ್ಷನು ಇದೆ. ಬರೀ ಲವರ್ ಬಾಯ್ ಅಲ್ಲ ಇದು. ಒಂದು ಕ್ಯೂಟ್ ಲವ್ ಸ್ಟೋರಿ. ಒಂದು ರಿಲೇಷನ್ಶಿಪ್ ಅಂದರೆ ಒಂದು ಪೊಸೆಸಿವ್ನೆಸ್ ಇರುತ್ತೆ, ಜೆಲಸಿ ಇರುತ್ತೆ, ಟಿಯರ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಇದರಲ್ಲಿ ಎಲ್ಲನೂ ಇದೆ. ಇದು ಬರೀ ಲವ್ ಸ್ಟೋರಿ ಅಲ್ಲ. ಹರಿಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಅದರಲ್ಲೂ ನನ್ನ ಫೇವ್ರೆಟ್ ಸಾಂಗ್ ಒಂದಿದೆ, ಮುಸ್ಸಂಜೆ ವೇಳೆಲಿ ಅಂತ, ವಾಣಿ ಮೇಡಮ್ ಮಾಡಿರೋದು. ಎಲ್ಲ ಲಿರಿಕ್ಸು ನಮ್ಮ ಡೈರೆಕ್ಟರ್ ಬರೆದಿರೋದು. ಮ್ಯೂಸಿಕ್ಕು ನನಗೆ ABCD ಸಾಂಗು ನಾನು ಮಾಡಬೇಕಾದ್ರೆ ನಾನು ಏನಕ್ಕೆ ಇಷ್ಟೊಂದು ಬಿಟ್ಸು ಏನಕ್ಕೆ ಅಂತ ಫುಲ್ ನಾನು ಕೈ ಕಾಲೆಲ್ಲ ನಡುಕ್ತಾ ಇತ್ತು ಆ ಸಾಂಗ್ ಶೂಟ್ ಸ್ಟಾರ್ಟ್ ಆದಮೇಲೆ ಇವಾಗ ನೋಡಬೇಕಾದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲಪ್ಪ ಅಂತ ಅನ್ನಿಸ್ತು. ಬಟ್ ಹರಿ ಸರ್ ನನಗೆ ಮುಂಚೆನೇ ಹೇಳಿದರು, ಈ ನ್ಯೂ ಕಮರ್ ಆದ್ರೂ ನ್ಯೂ ಕಮರ್ ಥರ ಮಾಡಬಾರ್ದು, ಚೆನ್ನಾಗಿ ಮಾಡಬೇಕು ಅಂತ ಅವ್ರ ಮನೇಲಿ ಹೇಳಿದರು. ಇವಾಗ ಅವ್ರು ನಾವು ಭೇಟಿ ಆಗಬೇಕು. ಪ್ಲೀಸ್ ಎಲ್ಲರೂ ನನ್ನ ಸಿನಿಮಾ ನೋಡಿ, ನ್ಯೂ ಕಮರ್ಗೂ ಎಂಕರೇಜ್ ಮಾಡಿ, ಎಲ್ಲರಿಗೂ ಎಂಕರೇಜ್ ಮಾಡಿ, ಎಲ್ಲ ಸಿನಿಮಾನೂ ನೋಡಿ. ಆ ಸಿನಿಮಾದು ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪ್ಲೀಸ್ ನನ್ನ ಸಿನಿಮಾ ಬಂದು ನೋಡಿ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 15th ರಿಲೀಸು. ತುಂಬ ಜನ ಹೇಳ್ತಾ ಇರ್ತಾರೆ ನಿನಗೆ ಒಳ್ಳೆ ಸಾಂಗ್ ಸಿಕ್ಕಿದೆ ಅಮಾಟೆ ಅಮಾಟೆ ಅಂತ. ಅದೇ ಚಿತ್ರದ ಅದು ನಮ್ಮ ಚಿತ್ರದ್ದೇ ಸಾಂಗ್ ಅದು, ಅದ್ದೂರಿ. ಪ್ಲೀಸ್ ಎಲ್ಲರೂ ಬಂದು ನೋಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಂಬಲಾಗೆ. ಪ್ಲೀಸ್ ಬಂದು ನೋಡಿ. ಒಂದು ಒಳ್ಳೆ ಪ್ರಯತ್ನ, ಒಂದು ಒಳ್ಳೆ ಸಿನಿಮಾ ಅದ್ದೂರಿ. ಬಟ್ ಯಾವ ರೀತಿ ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾನರಿ ಇದೆ ಅಂತ ನಾವು ಹೇಳ್ಕೊಳ್ಳೋದು ತಪ್ಪಾಗುತ್ತೆ. 15ನೇ ತಾರೀಕು ಇದೆ, 15ನೇ ತಾರೀಕು ಎಲ್ಲ ಕರ್ನಾಟಕದ ಎಲ್ಲ ಥಿಯೇಟರ್ಸ್ಗಳಲ್ಲೂ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಅದನ್ನು ನೋಡಿ ಜನ ಹೇಳಬೇಕು. ಇಲ್ಲ, ಹೊಸ ಆರ್ಟಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ತುಂಬ ಟ್ರೈನ್ ಅಪ್ ಮಾಡೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ತುಂಬ ಟ್ರೈನ್ ಅಪ್ ಮಾಡಿದ್ವಿ. ರಾಧಿಕಾ ಪಂಡಿತ್ ಆಗ್ಬೋದು ಮತ್ತು ಧ್ರುವ ಆಗ್ಬೋದು, ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಏನಕ್ಕೆ ಅಂತಂದರೆ ಒಂದು 3-4 ಸಾರಿ ರಿಹರ್ಸಲ್ ಮಾಡಿದ್ವಿ ನಾವು ಈ ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಯಾಕೆಂದರೆ ಒಬ್ಬ ಹೊಸ ಹುಡುಗ ಒಂದು ತುಂಬ ಇದಿರುವಂಥ ಹೀರೋಯಿನ್ ಜೊತೆ ಹೋಗಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಎಲ್ಲೋ ಒಂದು ಕಡೆ ಭಯ ಬರ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ನೀವಿಬ್ರು ಫಸ್ಟ್ ನೀವು ಫ್ರೆಂಡ್ಸ್ ಆಗಿ, ಆಮೇಲೆ 1-2 ತಿಂಗಳು ರಿಹರ್ಸಲ್, 1-2-3 ಸಾರಿ ರಿಹರ್ಸಲ್ ಮಾಡೋಣ, ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅವ್ರನ್ನ ಫ್ರೀ ಆಗಿಬಿಟ್ಟಿದ್ದೆ. ಅವರೆಲ್ಲ ತರೋ ಆಗಿ ಫ್ರೆಂಡ್ಸ್ ಆಗಿ ರಿಹರ್ಸಲ್ ಎಲ್ಲ ಆಗಿ ನಾವು ರೆಡಿ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ನನಗೇನು ಹೊಸ ಹುಡುಗನ ಇಟ್ಕೊಂಡು ಮಾಡಿದ್ದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಂ, ಅದ್ದೂರಿ ಬಂದು ಎಲ್ಲ ಎಕ್ಸ್ಟೀರಿಯರಲ್ಲಿರುತ್ತೆ. ಕಾಲೇಜ್ ಆಫ್ಟರ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಅದ್ದೂರಿನ. ಅಂದರೆ ಕಾಲೇಜ್ ಮುಗಿದಾದ್ಮೇಲೆ ಸ್ಟಾರ್ಟ್ ಆಗುವಂಥ ಒಂದು, ಕಾಲೇಜಲ್ಲಿ ಆಗಿರುವಂಥ ಲವ್ನ ಕಾಲೇಜ್ ಮುಗಿದಾದ್ಮೇಲೆ ರೀಕಾಲ್ ಮಾಡ್ಕೊತಾರೆ. ಅದು ಒಂದು ಲವ್ ಸ್ಟೋರಿ. ಕಾಲೇಜ್ ಲವ್ ಸ್ಟೋರಿ ಅಲ್ಲ, ಬಟ್ ಕಾಲೇಜ್ ಲವ್ ಸ್ಟೋರಿ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ, ಮತ್ತು ಮೈಸೂರಲ್ಲಿ ಶೂಟ್ ಮಾಡಿದ್ದೀವಿ, ಬೆಳಗಾಂ ಮತ್ತು ಬಿಜಾಪುರ್, ಅದಾದಮೇಲೆ ಮಲೇಷಿಯಾ ಲಂಕಾವಿ, ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಮತ್ತು ಆ ಡಾನ್ ಶೂಟ್ ಮಾಡಿರುವಂಥ ಒಂದು ಬ್ರಿಡ್ಜ್ ಇದೆ, ಅಲ್ಲೆಲ್ಲ ಶೂಟ್ ಮಾಡ್ಕೊಂಡ್ಬಂದಿದ್ದೀವಿ. ಹಾಡುಗಳ ಬಗ್ಗೆ ಹೇಳಬೇಕು ಅಂದರೆ ಜನ ಆಲ್ರೆಡಿ ಹೇಳಿದ್ದಾರೆ. ಯಾಕೆಂತಂದರೆ ಅಮ್ಮಾಟೆ ಸಾಂಗು, ತೂ ಅಂತ ಹೋಗಿದ್ದಾರೆ ಸಾಂಗು ತುಂಬ ದೊಡ್ಡ ಹಿಟ್ ಆಗಿದೆ. ಎಲ್ಲ ಕ್ರೆಡಿಟು ಹರಿ ಸರ್ಗೆ ಹೋಗ್ಬೇಕು, ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ ಸಾಂಗ್ಸ್ಗಳು ಆಲ್ರೆಡಿ ಹಿಟ್ ಆಗಿರೋದ್ರಿಂದ ನಾನೇನು ಹೇಳೋಂಗಿಲ್ಲ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಹಿಟ್ ಆಗಿದೆ. ಹೀರೋ ಮತ್ತು ಹೌದು, ಆ್ಯಕ್ಚುಲಿ ಒಂದು 2 months ಬಿಫೋರೇನೆ ನಾವು ಕಾಸ್ಟ್ಯೂಮ್ಸ್ ಶೂಟಿಂಗ್ ಮುಂಚೆನೇ ನಾವು ಕತೆಗೆ ಎಷ್ಟು ತಯಾರಿ ಮಾಡ್ಕೊಂಡ್ವೋ, ಸ್ಕ್ರಿಪ್ಟ್ಗೆ ಏನು ತಯಾರಿ ಮಾಡ್ಕೊಂಡ್ವೋ, ಅದಕ್ಕಿಂತ ಹೆಚ್ಚಾಗಿ 1-2-3 ತಿಂಗಳು ಮುಂಚೆನೇ ಅವರ ಕಾಸ್ಟ್ಯೂಮ್ಗಳಿಗೂ ತಯಾರಿ ಮಾಡ್ಕೊಂಡಿದ್ವಿ. 1.5 month ಬರೀ ಕಾಸ್ಟ್ಯೂಮ್ಗೆ ಸ್ಪೆಂಡ್ ಮಾಡಿದ್ವಿ. ಹಂಗಾಗಿ ಎಲ್ಲ ಕಡೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಏನಿಲ್ಲ, ದೊಡ್ಡ ಆ್ಯಕ್ಟ್ರು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಒಲವೇ ಜೀವನ ಲೆಕ್ಕಾಚಾರ ಇಷ್ಟ ಆಗಿ ಅವ್ರನ್ನ ನೀನು ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ಬೇಕಮ್ಮ ಅಂತಂದ್ಬಿಟ್ಟು ಹೇಳೇ ಮಾಡಿಸಿದಂಥ ಸಿನಿಮಾ. ತುಂಬ ಒಳ್ಳೆ ನಟಿ. ಯಾರು ಹೇಳಿದ್ದು? ಇಲ್ಲ, ನನ್ನ ಪರ್ಸ್ನಲ್ ಲವ್ ಸ್ಟೋರಿ ಇಲ್ಲ. ಬಟ್ ಅಂದರೆ ನಾವೆಲ್ಲಾದರೂ ಒಂದು ಕತೆ ಮಾಡಬೇಕು ಅಂತಂದಾಗ ಇಲ್ಲ ನಾವು ನೋಡಿದ್ದಾಗಿರ್ಬೋದು, ಕೇಳಿದ್ದಾಗಿರ್ಬೋದು, ಇಲ್ಲ ಅಕಸ್ಮಾತ್ ನಾವು ಓದಿದ್ದಾಗಿರುತ್ತೆ. ಅಂಥದ್ದು ನಮ್ಮ ಕಾಲೇಜ್ ಡೇಸಲ್ಲಿ ನಡೆದಂಥ ಒಂದು ಲವ್ ಸ್ಟೋರಿನೇ. ಬಟ್ ನನ್ನ ಲವ್ ಸ್ಟೋರಿ ಅಲ್ಲ. ನನ್ನ ಕಾಲೇಜ್ ಡೇಸಲ್ಲಿ ರಚನಾ ಅನ್ನೋ ಒಂದು ಕ್ಯಾರೆಕ್ಟ್ರು ಮತ್ತು ಅರ್ಜುನ್ ಅಂತ ಒಂದು ಕ್ಯಾರೆಕ್ಟ್ರು ಏನಿತ್ತು, ಆ ಕ್ಯಾರೆಕ್ಟರ್ ಅವರಿಬ್ಬರ ನಡುವೆ ನಡೆದಂಥ ಒಂದು ಲವ್ ಸ್ಟೋರಿನೇ. ಆ ಲವ್ ಸ್ಟೋರಿ, ಆ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಅವರ ಯಾವ ರೀತಿ ಲವ್ ಮಾಡ್ತಾಯಿದ್ರು, ಅವ್ರ ಲವ್ ಎಷ್ಟು ದಿನ ಇತ್ತು, ಅವ್ರ ಲವ್ ಯಾವಾಗ ಇದಾಗುತ್ತೆ, ಅದನ್ನೆಲ್ಲ ಇಟ್ಕೊಂಡು ಮಾಡಿರುವಂಥದ್ದೇ ಇದು ಒಂದು ಸಿನಿಮಾ. ಅದೇ ಅಚ್ಚು ಲವ್ ಸ್ಟೋರಿ.
ಅವರು ಏನು ನಿರೀಕ್ಷೆ ಇಟ್ಕೊಂಡು ಬರ್ಬೋದು ಖಂಡಿತವಾಗ್ಲೂ ನಿರೀಕ್ಷೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಅಂತ ಅನ್ಕೊಂಡು ಬರಬೇಕು ಅಂತ ನಾನು ಕೇಳ್ಕೊತೀನಿ. ನಿರೀಕ್ಷೆ ಇದೊಂದೊಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ನೀವು ಬಂದು ಆ ಥರ ಅಂತ ಹೇಳಲ್ಲ. ಒಂದು ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಬನ್ನಿ. ಅಂಬಾರಿ ಅನ್ನೋ ಒಂದು ಸಿನಿಮಾನ ನೋಡಿ ನೀವೆಷ್ಟು ಖುಷಿಪಟ್ಟು ಹೋಗಿದ್ರೋ ಅದೇ ರೀತಿ ಈ ಸಿನಿಮಾ ನೋಡ್ಕೊಂಡು ಹೋಗ್ಬೇಕಾದ್ರೂ ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ಖುಷಿ ಆಗೇ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ ಅಂತ ಹೇಳಕ್ಕೆ ಜನಕ್ಕೆ ಇಷ್ಟಪಡ್ತೀನಿ.